ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನವಿತ್ತೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯನಃ. ಪ್ರಪ್ರಥಮದಲ್ಲಿ ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಪ್ರಮುಖರನ್ನ ಹಾನಗಲ್ಲ ಗುರುಕುಮಾರೇಶ್ವರನ್ನ ಹೃದಯ ಮುಂದೆ ಸ್ಮರಿಸಿಕೊಂಡು ಯಾವ ಒಂದು ತಿಂಗಳ ಪರ್ಯಂತರವಾಗಿ ವರದಾನೇಶ್ವರಿಯ ಪುರಾಣವನ್ನು ಅಕ್ಷಯ ಮೃತ್ಯುಂಜಯ ಹಿರೇಮಠ 10,001 ರೂಪಾಯಿ ದೇಣಿಗೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ರಾಮು ಗುರುಬಸ್ತು ಮಡಿವಾಳ 500 ರೂಪಾಯಿ. ಎಲ್ಲರೂ ಜೊತೆಗೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಕೈ ಕಳ್ಕೊಂಡು ವಿನಂತಿ. ಸುಧಾರಾಣಿ ಮಹೇಶ್ ನಾಯ್ಕ್ ಇವರು ಕೂಡ 200 ರೂಪಾಯಿ ದೇಣಿಗೆಯನ್ನು ಸಲ್ಲಿಸಿದ್ದಾರೆ. ಎಲ್ಲರೂ ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಸಹಕರಿಸಬೇಕು. ಕೈ ಕಳ್ಕೊಂಡು ವಿನಂತಿ. ಇವತ್ತು ಕೊನೆಯ ದಿನ. ಇನ್ನೂ ಯಾರ ದಾನಂ ಬಗ್ಗೆ ನಮ್ಮ ವೇಗದೇವರು ಎಲ್ಲ ಸವಿಸ್ತರವಾಗಿ ನಿಮ್ಗೆ ಹೇಳ್ಯಾರ. ನಾವೊಂದು ದಾನಂ ದೇವಿ ಒಳಗಿಂದ ಒಂದು ಕಥೆ ಹೇಳ್ತೇನೆ ನಿಮ್ಗೆ. ಅಂದ್ರೆ ನೀವು ದಾನಮ್ಮ ದೇವಿ ಒಂದು ತಿಂಗಳ ಪರ್ಯಂತವಾಗಿ ಪುರಾಣ ನಡೆದ ನೀವೆಲ್ಲ ದಾನಮ್ಮ ದೇವಿ ಆಕಿನ ಚರಿತ್ರೆ ನೀವೆಲ್ಲ ಕೇಳಿರಿ. ಆದ್ರೆ ದಾನಮ್ಮ ದೇವಿಯವ್ರು ಹೆಂಗಿದಪ್ಪ ಅಂದ್ರೆ ಈಗ ಅವರು ದಾನಶೂರ ದಾನಮ್ಮ ತಾಯಿಗೆ ಹೆಸರು ಪಡ್ಕೊಂಡ್ರು. ಯಾಕೆ ಹೆಸರು ಪಡ್ಕೊಂಡ್ರು ಅಂದ್ರೆ ಅವರು ಪ್ರತಿನಿತ್ಯವಾಗಿ ದಾಸೋಹ ಬಂದ ಭಕ್ತರಿಗೆ ದಾಸೋಹ ಮಾಡ್ತಿದ್ರು. ಅವ್ರು ಎಷ್ಟು ಭಕ್ತರು ಬಂದ್ರು ನಾವು ಹೆಂಗೆ ಕಳಿಸ್ತಿದ್ದಿಲ್ಲ. ಅವ್ರು ಯಾವಾಗ ಅವರು ಹೊಸದ ಬಂದವ್ರಿಗೆ 1-2 ತುತ್ತನ್ನು ಅವ್ರು ಕೊಟ್ಟು ಅವರ ಸಂತೃಪ್ತಿ ಮಾಡ್ತಿದ್ರು. ಅದಕ್ಕಾಗಿ ಅವರು ದಾನಶೂರ ದಾನಮ್ಮ ಅಂತಂದು ಹೆಸರು ಪಡ್ಕೊಂಡ್ರು. ನಿಮಗೊಂದು ಸಣ್ಣ ಕಥೆ ಹೇಳ್ತೀನಿ. ಯಾಕಂದ್ರೆ ಈ ಊರಾಗ ಎಲ್ಲರೂ ಇದ್ದವ್ರದಿರಿ, ಎಲ್ಲ ದಾನ ಧರ್ಮ ಮಾಡ್ತೀರಿ. ಹಿಂಗ ಒಂದು ಊರೊಳಗ ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಎಷ್ಟು ಜಿಪ್ಪನ ಇರ್ತಾರಪ್ಪ ಅಂತಂದ್ರ ಭಾಳ ಜಿಪ್ಪನ ಇರ್ತಾರ. ಅವ್ರ ಮನೆಗೆ ಒಬ್ಬ ಭಿಕ್ಷಾ ಬೇಡಕ್ಕೆ ಬರ್ತಾನ. ಒಬ್ಬ ಭಿಕ್ಷಾ ಬೇಡಕ್ಕೆ ಬರ್ತಾನ. ಆ ಸಂದರ್ಭದೊಳಗ ಅವ್ನ ಬಹುತಿ ಭಿಕ್ಷೆ ಅಂದಾಗ ಅವ್ರಿಬ್ರು ಗಂಡ ಹೆಂಡತಿ ಅಂತಾನಂದ್ರ ನಾಳೆಗೆ ಬಾ, ಮತ್ತ ನಾಳೆಗೆ ಬರ್ತಾನ. ಮತ್ತ ಅವಾಗ ಬಂದು ಕೇಳ್ತಾನ. ಮತ್ತ ನಾಳೆಗೆ ಬಾ ಅನ್ಕೋತ ಅವ್ರು ಒಂದು 3-4 ತಿಂಗಳು ಹಂಗೆ ಆಗತ್ತೆ. ಅವಾಗ ಭಿಕ್ಷುಕ್ ಏನ್ ಮಾಡ್ತಂದ್ರ ಇವತ್ತು ಏನ್ರ ಮಾಡಿ ಇವ್ರೊಳಗೆ ಮನೆ ಒಳಗೆ ಭಿಕ್ಷಾ ತಗೊಂಡೆ ಹೋಗ್ಬೇಕಂತ ಅವ್ನು ಮಾಡ್ತಾನ. ಅವಾಗ ಅವ್ನು ಮುಂಜಾನೆ ಹೊತ್ತು ಹೊಂಡಾಗ 6 ಗಂಟೆಗೆ ಅವ್ರ ಮನೆ ಒಂದು ಬಂದು ಕುಂದಿರ್ತಾನ. ಕೂತ ಹೇಳ್ತಾನ ಬಹುತಿ ಭಿಕ್ಷೆ ಅಂದಾಗ ಅವ್ರು ಅಂತಾರ ಇಲ್ಲ ನೀವು ನಾಳೆಗೆ ಬರ್ರಿ ಅಂದಾಗ ಅವತ್ತಾನ ಇವತ್ತು ನಾನು ನಿಮ್ಮ ಮನೆಯೊಳಗೆ ಭಿಕ್ಷೆ ತಗೊಂಡೆ ಅವತ್ತಂದಾಗ ಅವ್ರಿಬ್ರು ಗಂಡ ಅಂತ ವಿಚಾರ ಮಾಡ್ತಾರಂದ್ರ ನಾವೇ ಅಡಿಗೆ ಮಾಡ್ಲಿಕ್ಕೆ ನೀವು ಎಲ್ಲಿ ಭಿಕ್ಷೆ ತಗೊಂಡ್ ಹೋಗ್ತಾನ ಅಂದ ಅವ್ರು ಅಡಿಗೆ ಮಾಡಂಗಿಲ್ಲ. ಗಂಡಿದ್ದ ಮುಂಜಾನೆ ಹೊಲಕ್ಕೆ ಹೋಗ್ತಾನ. ನಾವು ನೀರು ಕುಡೋದು ಪರಾನೇ ಹೊಲಕ್ಕೆ ಹೋಗ್ತೈತಿ. ಹೆಂತಿದ್ದ ಕೈಕೊಂಡು ನೀರು ಕುಡೋದು ಮನೆಯಾಗ ಕುಂದಿರ್ತಾಳ. ನೋಡೋ ನೀವು ಎಲ್ಲಿ ತಕಾರ ಕುಂದಿರ್ತಾ ಅಂತ ನೋಡ್ತಾರ ಅವ್ರ. ಅವನು ಸಂಜೆ 5-6 ಆದ್ರೂ ನಾವು ಹಂಗೆ ಅಲ್ಲೇ ಕೂತಿರ್ತಾನ. ಅವ್ನು ಒಳಗಡಂಗಿಲ್ಲ. ಅವ್ರು ಊಟ ಮಾಡಿ ನನಗೆ ಸಿಗತೈತಿ. ಅವ್ರು ಅಡಿಗೆ ಮಾಡಿದ್ರೆ ನನಗೆ ಭಿಕ್ಷಾ ಕೊಡಬೇಕಾಗ್ತಂದ ಅವ ಅಲ್ಲೇ ಕುಂದಿರ್ತಾನ. ಅವಾಗ ನೀವೆಲ್ಲ ಹೆಣ್ಮಕ್ಳಿಗೆ ಗೊತ್ತೈತಿ. ಅವಾಜ್ ಆಗಲಾರ್ದು ಅಡಿಗೆ ಮಾಡೋದ ಯಾವ್ದು ಅಡಿಗೆ ಹೇಳ್ರಿ ನೋಡ. ತುರು ಒಣಂಗಿಲ್ಲ, ಏನು ಒಣಂಗಿಲ್ಲ. ಹಂಗೆ ಅವ್ರಿಬ್ರು ಏನ್ ಮಾಡ್ತಂದ್ರ ಸಾಯಂಕಾಲ ಗಂಡ ಮನೆಗೆ ಬಂದಾಗ ಹೊಟ್ಟೆ ಹೊಸಿರ್ತೈತಿ. ಏನೋ ಒಂದು ಅಡಿಗೆ ಮಾಡಂದಾಗ ಅಕ್ಕಿ ಏನ್ ಮಾಡ್ತಾಳಂದ್ರ ನಾ ಇಲ್ಲೇ ಹೊರಗೆ ಹೋಗಿ ಬರ್ತೀನಿ ಅಂತಂದ ಮುಂದಿನ ಮಕ್ಕಳಿಗೆ ಹೋಗಿ ಹಿಂದಿನ ಮಕ್ಕಳಿಗೆ ಒಳಗೆ ಮನ್ಯಾಗ ಬರ್ತಾಳ. ಮನ್ಯಾಗ ಬಂದ ನೀರು ಕಾಸಿ ಒಂದು ಶಂಗೆ ಮಾಡ್ತಾಳೆ. ಶಂಗೆ ಮಾಡಿ ತಿನ್ಬೇಕತ್ತಾಳ. ಆದ್ರ ತಿನ್ಬೇಕತ್ತಾಳ. ಅವಾಗ ಅವ ಭಿಕ್ಷಕನ ಇದು ಆತತಿ. ಆಕೆ ಸುತ್ತ ಹೊಡೋದು ಮನ್ಯಾಗ ಬರೋಟ ಭಿಕ್ಷಕ್ ಏನ್ ಮಾಡ್ತಾನ ಹೊರಗೆ ಹೋಗಿದವ ಒಳಗೆ ಬಂದು ಕೂತಿರ್ತಾನ ಪಡಿಸಲ್ಯಾಗ. ಅವಾಗ ಅವ್ರ ಇಚ್ಛೆ ತಿಳಿದೈತಿ. ಈಗ ನಾವು ಅಡಿಗೆ ಹೊರಗೆ ತಂದು ತಿಂದೇವಂದ್ರ ಅವಂಗೂ ಕೊಡ್ಬೇಕಾಗತಿ. ಅದಕ್ಕೆ ಅವ್ರು ರಾತ್ರಿ ಮಕ್ಕಳನ್ನ 2 ಕೋಡಿ ತಿನ್ನೋಣ ಅಂತಂದ ಅವ್ರು ಏನ್ ಮಾಡ್ತಾರಂದ್ರ ಅಲ್ಲೇ ಒಲಿ ಮ್ಯಾಗೆ ಶಾಂಗಿ ಇಟ್ಟು ಬಿಡ್ತಾರ. ಒಬ್ಬರು ಮುದ್ದೆ ನೋಡ್ಕೋತ ಕುಂದಿರ್ತಾರ. ಅವನು ಕುಂದಿರ್ತಾನ. ರಾತ್ರಿ ಅವ್ನ ಸರ ಸುಮ್ಮನೆ ನಿದ್ದೆ ಬಂದಂಗ ಆಗುತ್ತೆ. ಮಕ್ಕೋತಾನ. ನಿದ್ದೆ ಬಂದಂಗ ಮಾಡ್ತಾನ. ಅವ್ರಿಬ್ರು ಎದ್ದ ಲೈಟ್ ಹೋಗ್ತಾವ. ರಾತ್ರಿ ಎದ್ದು ಹೋಗಿ ಅವ್ರು ಏನ್ ಮಾಡ್ತಾರಂದ್ರ ಅಡಿಗೆ ಮನ್ಯಾಗ ಹೋಗಿ ಈಗ ಆ ಮಕ್ಕೊಂದಾನ ಭಿಕ್ಷೆ ಮುಕ್ಕೊಂದಾನ. ಇಬ್ರು ಶಾಂಗಿ ತಿನ್ನಂದಾಗ ಹೋಗಿ ಅವ್ರ ಗೋಗಾಣಿ ತೆಗಿತಾರ. ತಗದೇನೇನು ಕೈ ಹಾಕೋರ ಅಂತಾರ. ಲೈಟ್ ಹೋಗಿ ಬಿಡ್ತಾವ. ಒಮ್ಮೆ ಲೈಟ್ ಹೋಗಾನ ಅವ್ರು ಆ ಕಡೆ ಇದು ಮಾಡ್ತಾರ. ಮತ್ತ ಮುಚ್ಚಿಟ್ಟ ಹೊರಗೆ ಬರ್ತಾರ. ಹೊರಗೆ ಬಂದು ಅವರು ಮಕ್ಕೊಂದಂಗ ಮಾಡ್ತಾರ. ಇವ್ ಭಿಕ್ಷಕ್ಕೆಲ್ಲ ನೋಡಿರ್ತಾನ. ಏನಂದ್ರ ಅವ್ರ ಶಾಂಗಿ ಅವ್ರೆಲ್ಲ ಒಳಗೆ ಹೋಗಿ ನೋಡಿರ್ತಾನ. ಅವ್ ಶಾಂಗಿ ಮಾಡಿದ ಅವ್ರು ತಿನ್ನುವುದೆಲ್ಲ ನೋಡಿರ್ತಾನ. ಏನ್ ಮಾಡ್ತಾನ ಇವ್ರ ನಿಂದ ಎತ್ತಿದ್ ನೋಡಿ ಅವ್ನ ಸಾವಕಾಶ ಹೋಗಿ ಅಡಿಗೆ ಮನ್ಯಾಗ ಹೋಗಿ ಶಾಂಗಿ ತಿಂದ ಅದ್ರೊಳಗೆ ಏನ್ ಮಾಡ್ತಾನಂದ್ರ ಆಕಳಿ ಸಗಣಿ ಇಟ್ಟ ಮುಚ್ಚಿ ಮನ್ಯಾಗ ಹೊರಗೆ ಬಂದು ಮುಕ್ಕೊಂಡ್ಬಿಡ್ತಾನ. ಅವ್ನು ಮುಕ್ಕೊಂದು ಗುರಿಕೆ ಹೊಡಿದ. ಅವಾಗಕ್ಕೆ ಅವ್ರಿಬ್ರು ಗಣ್ಯ ಅಂತ ಎತ್ತರಾಗನ ಅವ್ರ ಏನ್ ಮಾಡ್ತಾರ ಭಿಕ್ಷುಕ್ ಮುಖಾನ ಹೋಗಿ ನಾವು ಶಾಂಗಿ ತಿನ್ನತ್ತಂದ ಕತ್ತಲ್ದಾಗೆ ಹೋಗ್ತಾವ. ಎರಡು ಹೋಗಿ ಎದುರ ಬದ್ರ ಕುಂದಿರ್ತಾವ. ಕೂತ ಅವ್ರು ಹಳಿ ವಿಚಾರ ಮಾಡ್ತಾರ. ನಾವು ಲಗ್ ಆಗೋಣ, ನಾನು ನಿನಗೆ ತಿನ್ನಿಸ್ತಿದ್ದೀನಿ, ನನಗೆ ತಿನ್ನಿಸ್ತಿದ್ದೀನಿ ಅಂತಂದು ಅವ್ರು ವಿಚಾರ ಮಾಡ್ತಾರೆ. ಈಗೂ ಹಂಗೆ ಮಾಡೋದು ಹೆಂಗೆ ಆಗೈತಪ್ಪ ಅಂತಂದ ಅವ್ರು ವಿಚಾರ ಮಾಡಿ ಆ ಭೋಗನೊಳಗೆ ಕೈ ಹಾಕ್ತಾರ.
ಕೈ ಹಾಕ್ತಾನ ಅದು ಏನಾಗಿರ್ತಂದ್ರೆ ಮೆತ್ತಗತ್ತಾನ ಅವ್ರು ವಿಚಾರ ಮಾಡ್ತಾರೆ ಇದೇನು ಮೆತ್ತಗೈತಿ ಎಲ್ಲಿ ಗಪ್ಪಡ ಅದು ಶಾಂಗಿನ ಐತಿ ಅದು ಮೆತ್ತಗಾಗಿತ್ತು ಅಂದ್ರೆ ಅಕ್ಕಿ ಹೆಣ್ಮಗಳು ಹೇಳ್ತಾಳ ಅಂದ್ ಇಬ್ರು ತೆಗದ ಅಕ್ಕಿಗೆ ತಿನ್ನಿಸ್ತಾನ ಇಕ್ಕಿಗೆ ತಿನ್ನಿಸ್ಬಿಟ್ರೆ ಲೈಟ್ ಬಂದೇ ಬಿಡ್ತೈತಿ ಲೈಟ್ ಬಂದ ಅದು ಏನು ಸೆಡಿಗೆ ಇರುತ್ತೆ ಅಂದ್ರೆ ಹೇಳು ತತ್ಪರ್ಯ ಏನೈತಿ ನಾವು ಒಂದ್ 2 ರೂಪಾಯಿ ದುಡ್ದಿವಿ ಅಂದ್ರೆ ಅದ್ರೊಳಗೆ 100 ರೂಪಾಯಿ ದುಡ್ಡು ಒಂದ್ 2 ರೂಪಾಯಿ ನಾವು ದಾನ ಧರ್ಮ ಮಾಡ್ಬೇಕು ದಾನ ಧರ್ಮ ನಾವು ವ್ಯಕ್ತ ಮಾಡ್ತೀವಿ ಒಟ್ಟು ನಮ್ಗೆ ಒಳ್ಳೇದಾಗ್ತೈತಿ ಈಗ ದಾನ ಮಾಡ್ತೀವಿ ಏನು ನೀವು ಅನಂತಪುರದವ್ರು ಗುಡ್ಡಾಪಕ್ಕೆ ಎಲ್ಲರೂ ಬಂದಿರಿ ಅಮ್ಮನ್ ನೋಡ್ರಿ ಅಲ್ಲಿ ಬಂದಾಗ ಪ್ರತಿಯೊಬ್ಬರಿಗೆ ಊಟ ಮಾಡಾರ ಯಾರಿಗೆ ಕಳ್ಸಂಗಿಲ್ಲ ದೊಡ್ಡ ದಾಸೋಗ ಐತಿ ಅದಕ್ಕಾಗಿ ನೀವು ಎಲ್ಲರೂ ದಾನ ಧರ್ಮ ಮಾಡಿದ್ರಂದ್ರ ನಿಮ್ಮ ತಾಯಿ ದಾನಮದೇವಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಪರಮ ಪೂಜ್ಯರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಈಗ ಪರಮ